ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ವಾರದ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಈ ವಾರದ ಫಲಾಫಲಗಳು, ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಅವಕಾಶಗಳು ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗತ್ತೆ ಈ ವಾರ. ಅಂದರೆ ಅವಕಾಶಗಳು ಉದ್ಯೋಗದಲ್ಲಾಗಿರೋದು, ವ್ಯಾಪಾರದಲ್ಲಾಗಿರ್ಬೋದು, ಒಂದಿಷ್ಟು ಅನುಕೂಲತೆಯನ್ನು ಕಾಣ್ತಾ ಇದೆ ನಿಮಗೆ. ಈಗ ಯಾರು ಅನ್ಎಂಪ್ಲಾಯ್ ಆಗಿದ್ದೀರೋ ಅವರಿಗೆ ಇಂಟರ್ವ್ಯೂ ಬರುವಂಥದ್ದಾಗ್ಬೋದು, ಅಥವಾ ಯಾರು ನಿಮಗೆ ಆಲ್ರೆಡಿ ಕೆಲಸದಲ್ಲಿದ್ದು ಇನ್ನೊಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದರೆ ಅದಕ್ಕೆ ಕನ್ಫರ್ಮೇಷನ್ ಅಂತೀವಿ. ಅಂದರೆ ನಿಮಗೆ ಹೆಚ್ಚು ಕಡಿಮೆ ಆಯ್ಕೆ ಆಗಿದ್ದೀರಾ ಅನ್ನೋ ಒಂದು ಕನ್ಫರ್ಮ್ ಬರುತ್ತೆ. ಏನೋ ಫೈನಲ್ ಟಚಪ್ ಅಂತೀವಲ್ಲ, ಸ್ಯಾಲ್ರಿ ಮತ್ತು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಅನುಗುಣವಾಗಿ ಅವರ ಒಂದು ಕಂಪ್ನಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ನೀವು ಒಪ್ಪುವುದಂತ ಹೋದರೆ ಮುಂದಿನ ದಿನಗಳಲ್ಲಿ ನೀವು ಅಲ್ಲಿಗೆ ಕೆಲಸಕ್ಕೆ ಹೋಗುವಂಥದ್ದು ಆಗುತ್ತೆ ಅನ್ನೋದು ಒಂದು ಟಿಪ್ಪಣಿ ಅಂತಿರೋ ಅಥವಾ ಕನ್ಫರ್ಮ್ ಅಂತಿರೋ ಅದು ನಿಮಗೆ ಸಿಗುವಂಥದ್ದಾಗುತ್ತೆ ಈ ವಾರ ಮಿಥುನ ರಾಶಿಯ ಜಾತಕರಿಗೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಖರ್ಚುಗಳು ಬರುತ್ತೆ ಈ ವಾರ. ನಿಮಗೆ ನಿಮ್ಮದೇ ವೈಯಕ್ತಿಕ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗೆ ಕಡೆಗೆ ಖರ್ಚುಗಳು ಬರ್ಬೋದು, ಅಥವಾ ಧಾರ್ಮಿಕವಾಗಿ ಖರ್ಚುಗಳು ಬರ್ಬೋದು, ಹಾಗೂ ನಿಮ್ಮದೇ ಆದಂಥ ಕುಟುಂಬ ಸದಸ್ಯರ ಜವಾಬ್ದಾರಿಗಳಿಂದ ಒಂದಿಷ್ಟು ಖರ್ಚುಗಳನ್ನು ನೀವು ಅಧಿಕವಾಗಿ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ಒಂದು ಸಮಯದಲ್ಲಿ ಪ್ರಯಾಣ ಕೂಡ ಇದೆ. ಆ ಒಂದು ಪ್ರಯಾಣದಿಂದ ಒಂದಿಷ್ಟು ಲಾಭಿನ ಅಂಶ ಇದೆ. ಅಂದರೆ ಹೆಚ್ಚು ಕಡಿಮೆ ನೀವು ಪ್ರಯಾಣ ಮಾಡ್ತಾ ಇರೋದು ನಿಮ್ಮ ವೃತ್ತಿ ಬದುಕಿನ ವಿಷಯಕ್ಕೆ ಅನುಗುಣವಾಗಿ. ಅಂದರೆ ನಿಮ್ಮ ಒಂದು ಏನಂದರೆ ಅದು ಇಂಟ್ರ್ಯೂ ಆಗಿರ್ಬೋದು, ಕೆಲಸಕ್ಕೋಸ್ಕರ ಹೋಗಿರೋದಾಗಿರ್ಬೋದು, ಅಥವಾ ಆ ಒಂದು ಪ್ರಯಾಣದಿಂದ ನಿಮ್ಮ ಒಂದು ಜೀವನ ಶೈಲಿ ಬದಲಾವಣೆ ಆಗ್ಬೋದು. ಆ ರೀತಿಯ ಬದಲಾವಣೆ ಗಾಳಿ ಈ ಒಂದು ಪಿತೃಪಕ್ಷದಲ್ಲಿ ನಿಮಗೆ ಕಾಣುವಂಥದ್ದಾಗತ್ತೆ. ಅದು ರಾಹುಗ್ರಸ್ತ ಚಂದ್ರಗ್ರಹಣ ಮುಗಿದ ನಂತರ, ಅಂದರೆ ನಿನ್ನೆಯ ದಿನ ನೀವು ಮುಗಿಸಿ ಆಗಿದೆ ಆಲ್ರೆಡಿ. ಸೊ ಈ ಒಂದು ದಿನದಲ್ಲಿ ಫ್ರೆಶ್ ಅಕೌಂಟ್ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ, ಮತ್ತು ಉತ್ಸಾಹ ಚೆನ್ನಾಗಿ ಮೂಡಿ ಬರುವಂಥದ್ದಾಗಿದೆ. ಪ್ರತಿ ವಿಷಯಕ್ಕೂ ಸ್ವಲ್ಪ ನೀವು ಇಂಟ್ರೆಸ್ಟ್ ತೋರಿಸುವಂಥದ್ದಾಗ್ತಾ ಇದೆ, ಹಾಗೂ ಎಲ್ಲವನ್ನ ನಿಭಾಯಿಸಿ ಶಕ್ತಿವಂತರಾಗಿ ಮುಂದೆ ಹೋಗುವಂಥದ್ದಾಗ್ತಾ ಇದೆ. ಆಲೋಚನಾ ಶಕ್ತಿಯಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಬರ್ತಾ ಇದೆ, ಮತ್ತು ಶಕ್ತಿ ಅಂದರೆ ನಿಮಗೆ ಇಲ್ಲಿ ದೈಹಿಕವಾಗಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಮತ್ತು ಮಾನಸಿಕವಾಗಿ ದೃಢವಾಗಿ ನಿಲ್ಲುವಂತಹ ಶಕ್ತಿಯನ್ನು ಪಡೆದುಕೊಂಡಿದ್ದೀರಾ. ಇದೆಲ್ಲವೂ ಒಂದು ರೀತಿ ಹೇಗಾಗಿರುತ್ತೆ ಅಂದರೆ, ಈ ಬಾಡಿಯಲ್ಲಿ ಏನಂತೀರಿ, ಈ ಜಿಮ್ಮಲ್ಲಿ ಬಾಡಿನ ಮೇಂಟೈನ್ ಮಾಡ್ತಾ ಇರುತ್ತೆ ನೋಡಿ, ಬಾಡಿ ಬಿಲ್ಡರ್ ಅಂತೀವಲ್ಲ, ಆ ರೀತಿಯಲ್ಲಿ ಈ ವಾರ ಪರಿಪಕ್ವವಾಗಿ ರೆಡಿಯಾಗಿ ಮೂವ್ ಮಾಡುವಂಥದ್ದಾಗಿರುತ್ತೆ. ಈಗ ಒಬ್ಬ ಪೈಲ್ವಾನ್ನ ಈ 3 ತಿಂಗಳನ್ನು ಪಳಗಿಸಿ ಅವನಿಗೆ ಅಭ್ಯಾಸ ಮಾಡಿಸಿ ಮೈದಾನಕ್ಕೆ ಇಳಿಸಿದಾಗ ಹೇಗಿರುತ್ತೋ ಹಾಗೆ ಮಿಥುನ ರಾಶಿಯವರಿಗೆ ಈ ವಾರ ಮೈದಾನದಲ್ಲಿ ಇಳಿದು ಬರ್ತೀರಾ. ಅಂದರೆ ಇಲ್ಲೇನಾಗುತ್ತೆ, ನಿಮಗೆ ಪ್ರತಿ ವಿಷಯದಲ್ಲೂ ನಿಮಗೆ ಒಂದಿಷ್ಟು ವಿಷಯಗಳನ್ನು ಕಂಡುಕೊಳ್ಳೋದಲ್ಲದೆ ಆ ಒಂದು ವಿಷಯದಲ್ಲಿ ನೀವು ಜಯಶೀಲರಾಗಿ ಬರ್ತೀರಾ. ಅಂದರೆ ಪ್ರತಿಯೊಂದು ಇದಕ್ಕೂ ನಿಮ್ಮದೇ ಆದಂಥ ಒಂದು ತಯಾರಿಯಲ್ಲಿ ಯಶಸ್ವಿ ಆಗ್ತೀರಾ. ಅದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಅವಕಾಶಗಳನ್ನು ಸದುಪಯೋಗ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಾ, ಮತ್ತು ಬಂದಿರತಕ್ಕಂಥ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಲು ಹೋಗೋದಿಲ್ಲ. ಎಷ್ಟೇ ಅನಾರೋಗ್ಯದ ಸಮಸ್ಯೆ ಇದ್ರೂ ಆ ಒಂದು ಅವಕಾಶವನ್ನು ನಿಮ್ಮ ಕಡೆಗೆ ಎಳೆದುಕೊಳ್ಳೋದಲ್ಲದೆ ಅದನ್ನು ಏನಂತೀರ, ಒಂದು ರೀತಿಯಲ್ಲಿ ಲೀಲಾಜಾಲವಾಗಿ 6ಗಳ ರೀತಿಯಲ್ಲಿ ಹೊಡೆದು ಜಯಶೀಲರಾಗ್ತೀರಾ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಖರ್ಚುಗಳು ಎಷ್ಟೇ ಬಂದ್ರೂ ಆದಾಯದ ಮೂಲ ಕೂಡ ಚೆನ್ನಾಗಿರುತ್ತೆ ಈ ವಾರ. ತುಂಬ ಆದಾಯದ ಬರುವಂತಹದ್ದು ಲಕ್ಷಣಗಳು ನಿಮಗೆ ಕಾಣಿಸ್ತಾ ಇದೆ. ಅದು ಪ್ರೈವೇಟಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಸ್ಥರಿಗೆ ಒಂದಿಷ್ಟು ಆದಾಯ ಬರುವಂಥದ್ದಾಗತ್ತೆ. ಇನ್ಯಾರ ಸರ್ಕಾರಿ ಒಂದು ವೃತ್ತಿಯಲ್ಲಿರೋರಿಗೆ ಆದಾಯ ಬರುವಂಥದ್ದಾಗತ್ತೆ, ಮತ್ತು ಇತರೆ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಯಾರು ಮಾಡ್ತಾ ಇದ್ದೀರೋ ಅವರಿಗೂ ಆದಾಯದ ಮೂಲ ಏರಿಕೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರ ಹೆಚ್ಚು ಕಡಿಮೆ ನಿಮಗೆ ಶುಕ್ರವಾರದವರೆಗೆ ತುಂಬ ಚೆನ್ನಾಗಿ ಮೂವ್ ಆಗ್ತಾ ಬರುತ್ತೆ. ಶನಿವಾರ ಭಾನುವಾರ ಮಾತ್ರ ನಿಮ್ಮಲ್ಲಿ ಆರೋಗ್ಯದ ಸಮಸ್ಯೆ ಕಾಣುವಂಥದ್ದಾಗುತ್ತೆ. ಏನೋ ಜ್ವರಾದಿಗಳಾಗ್ಬೋದು, ಮೈಕೈ ನೋವಾಗ್ಬೋದು, ಹಲ್ಲು ನೋವಾಗ್ಬೋದು, ಅಥವಾ ಈ ಹೆಡ್ಡೇಕು, ಆಫ್ ಹೆಡ್ಡೇಕ್ ಆಗ್ಬೋದು, ಅಥವಾ ಕಣ್ಣಿನ ಒಂದಿಷ್ಟು ಒಂದಿಷ್ಟು ನೋವುಗಳನ್ನು ಕೊಡುವಂಥದ್ದಾಗ್ಬೋದು. ಅತಿಯಾದ ಟಿ ವಿ, ಅತಿಯಾದ ಮೊಬೈಲು, ಅಥವಾ ಅತಿಯಾದ ಆಲೋಚನೆ, ಅತಿಯಾದ ಒಂದಿಷ್ಟು
ಪ್ರಯಾಣದಿಂದ ನಿಮಗೆ ಕಣ್ಣುಗಳಿಗೆ ಆಯಾಸ ಆಗಿರುತ್ತೆ, ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೋವು ಕಂಡು ಬರುವಂಥದ್ದಾಗುತ್ತೆ ಶನಿವಾರ ಭಾನುವಾರ. ಈ ಒಂದು ದಿನದಲ್ಲಿ ಆದಷ್ಟು ನಿಮ್ಮ ಡಾಕ್ಟರನ್ನ ಕನ್ಸಲ್ಟ್ ಮಾಡಿ, ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ಏಕೆಂದರೆ ಈಗ ಸಮಯ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಲ್ಲಿ ಒಂದು 500 ರೂಪಾಯಿಗೆ ನೀವು ಇಗ್ನೋರ್ ಮಾಡಿದರೆ ಮುಂದೆ 50,000 ಕಳ್ಕೊಳ್ತೀರಾ. ಹಾಗಾಗಿ ಸಣ್ಣ ಪುಟ್ಟ ಏನೇ ಬಂದ್ರೂ ನಿಮ್ಮ ಹತ್ತಿರದ ಡಾಕ್ಟರ್ನ ಒಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಅದರಿಂದ ಹೊರಗಡೆ ಬನ್ನಿ. ಅಂದರೆ ಆ ಅನಾರೋಗ್ಯದ ಸಮಸ್ಯೆಯಿಂದ ಸುಮ್ಮನೆ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು. ಯಾಕಂದರೆ ನಿಮ್ಮದು ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರು. ನೀವೇ ಒಂಥರ ಏನೋ ಡಾಕ್ಟರ್ ಅಂತ ತಿಳ್ಕೊಳ್ತೀರಾ, ನೀವೇ ಇಂಜಿನಿಯರ್ ಅಂತ ತಿಳ್ಕೊಳ್ತೀರಾ, ನೀವೇ ಪ್ಯೂನ್ ಅಂತ ತಿಳ್ಕೊಳ್ತೀರಾ, ನೀವೇ ಪೂಜಾರಿ ಆಗ್ತೀರಾ, ನೀವೇ ಭಕ್ತಿ ಆಗ್ತೀರಾ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ಈಗ ಸಮಯ ಚೆನ್ನಾಗಿದೆ, ಆಲ್ರೆಡಿ ಕಷ್ಟದಿಂದ ಹೊರಗಡೆ ಬಂದಿದ್ದೀರಾ. ಇನ್ನು ಮತ್ತೆ ಪುನಃ ಅದೇ ಕಷ್ಟಕ್ಕೆ ಹೋಗ್ತೀನಿ ಅಂದರೆ ಯಾರು ಏನು ಮಾಡಲಿಕ್ಕಾಗಲ್ಲ. ಒಳ್ಳೆಯ ಸಮಯ ಬಂದಾಗ ಆನಂದವಾಗಿ ಇರೋದನ್ನು ಕಲೀರಿ ಅಂತ ನಾವು ಹೇಳ್ತಾ ಇರೋದು. ಬಂದಿದೆ ಅನುಭವಿಸಿ, ಆದರೆ ಬಂದಾಗ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಆದಷ್ಟು ಅದಕ್ಕೆ ಏನು ಬೇಕು ಮುತುವರ್ಜಿ ವಹಿಸ್ಕೊಂಡು ಮತ್ತೆ ರೆಡಿಯಾಗಿ ಅಂತ ನಾವು ಹೇಳೋದು. ಈಗ ಯುದ್ಧಕ್ಕೆ ನಿಂತೀವಿ ಅಂದಮೇಲೆ ನಾವು ಸದಾ ಅಲರ್ಟ್ ಆಗಿರಬೇಕು. ನಾವು ಯಾವಾಗ ಅಲರ್ಟ್ ಆಗಿರೋದಿಲ್ಲೋ ಶತ್ರು ಕಾಯ್ತಾ ಇರ್ತಾನೆ, ಬಂದು ಹೊಡಿತಾ ಇರ್ತಾನೆ. ಹಾಗಾಗಿ ನಾವು ಇಲ್ಲಿ 24/7 ಅಲರ್ಟ್ ಆಗಿರಬೇಕು. ಆ ರೀತಿಯಲ್ಲಿ ಮಿಥುನ ರಾಶಿಯವರು ಇರಬೇಕು. ಏನೇ ತೊಂದರೆ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು. ನಾನು ಮುಂದಿನ ವಾರಕ್ಕೆ ಅದಕ್ಕೆ ರಿಪ್ಲೈ ಕೊಡಲಿಕ್ಕೆ ಹಾಗೂ ಈ ಥರ ವಿಡಿಯೋ ಮಾಡಿದಾಗ ನಿಮಗೆ ಪರಿಹಾರಗಳು ತಿಳಿಸಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಿಥುನ ರಾಶಿಯವರಿಗೆ ಅನುಕೂಲ ಆಗಿದೆಯೋ ಇಲ್ವೋ, ಅಥವಾ ನಾವು ಹೇಳ್ತಾ ಇರೋದು ಸರಿನೋ ಇಲ್ವೋ, ಏನು ನಿಮಗೆ ತೋಚುತ್ತೆ ಅದು ಹಾಕಿ ದಯವಿಟ್ಟು. ಆದರೆ ಸತ್ಯದ ಕಡೆಗೆ ಇರಲಿ. ಸುಮ್ಮನೆ ಗುರುಗಳು ಹೇಳಿದಿರಂತ ಯಾವುದೋ ಒಂದು ಸಿಟ್ಟು, ಯಾವುದೋ ಒಬ್ಬ ಗುರುಗಳ ಸಿಟ್ಟು ನಮ್ಮ ಮೇಲೆ ಹಾಕಬೇಡಿ ದಯವಿಟ್ಟು. ನಿಮಗೆ ಕರೆಕ್ಟಾಗಿ ನಾವು ಹೇಳಿರತಕ್ಕಂಥ ಉಪದೇಶ ಅನುಕೂಲ ಆಗಿದೆಯೋ ಇಲ್ವೋ, ಅಥವಾ ಇತ್ತೀಚೆಗೆ ನಿಮಗೆ ಮಿಥುನ ರಾಶಿಯವರಿಗೆ ನಾವು ಹೇಳಿರತಕ್ಕಂಥ ಪರಿಹಾರದಿಂದ ನಿಮಗೆ ಅನುಕೂಲ ಆಗಿದೆಯೋ ಇಲ್ವೋ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ. ಇನ್ನು ಮುಂದುವರೆದ ಭಾಗವಾಗಿ ಈ ಒಂದು ಸಮಯದಲ್ಲಿ ಅಂದರೆ ನಿಮಗೆ ಗುರುವಾರ ದಿನ ಹೆಚ್ಚು ಕಡಿಮೆ ನಿಮ್ಮ ಒಂದು ಕನಸಿನ ಒಂದು ಏನೋ ತೊಗೋಬೇಕಂತ ಇತ್ತು. ಒಂದು ಸುಮಾರು ವರ್ಷಗಳಾಯಿತು ನಿಮ್ಮ ಇಷ್ಟಾನುಸಾರವಾಗಿ ಏನೂ ತೊಗೊಳಿಕ್ಕಾಗ್ತಾ ಇಲ್ಲ. ಆದರೆ ಇದೇ ಗುರುವಾರ ದಿನ ನಿಮ್ಮ ಒಂದು ಇಷ್ಟವಾದ ಒಂದು ಮೊಬೈಲ್ ಆಗ್ಬೋದು, ಬೆಲೆ ಬಾಳುವ ಒಂದು ಉಂಗುರ ಆಗ್ಬೋದು, ಅಥವಾ ಏನಂತೀರ ಬೇರೆ ಬಟ್ಟೆಗಳಾಗ್ಬೋದು, ಅಥವಾ ನಿಮಗೆ ಸಂಬಂಧಪಟ್ಟಂಥ ಖುಷಿಯ ಸಿಗುವಂಥ ಒಂದಿಷ್ಟು ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರುವಂಥದ್ದಾಗುತ್ತೆ ಇದೇ ಗುರುವಾರ. ಅಂದರೆ ಇಲ್ಲಿ ಪಿತೃಪಕ್ಷ ಇದ್ರೂ ನಿಮಗೇನೋ ಒಂದು ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ತೊಗೊಂಡ್ಬಿಡ್ತೀರಾ. ಈ ಮಿಥುನ ರಾಶಿಯವರು ಹೆಂಗೆ ಅಂದರೆ ತಮಗೆ ಇಷ್ಟ ಆದರೆ ಅದು ಕೋಟಿಗಟ್ಟಲೆ ಬೆಲೆ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ತೊಗೊಳ್ಬೇಕಂದ್ರೆ ತೊಗೊಳ್ಳೇಬೇಕು. ಬೇಡ ಅಂತೇಳಿದರೆ ನೀವು ಕೋಟಿಗಟ್ಟಲೆ ಹಾಕಿದರೂ ಅವರಿಗೆ ಅದೇನು ಉಪಯೋಗಕ್ಕೆ ಬರೋದಿಲ್ಲ. ಹಾಗೆ ಮಿಥುನ ರಾಶಿಯವ್ರದ್ದು ಅದೊಂದು ಗುಣ ಇರಲಿ. ನಿಮಗೆ ಸಿಗ್ತಾ ಇದೆ ಖುಷಿಯ ವಿಚಾರ, ಅನುಕೂಲ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಏನೇನು ಬೇಕೋ ಎಲ್ಲವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಆದಷ್ಟು ವಿಷ್ಣು ಸಹಸ್ರನಾಮ ಜಪವನ್ನು ಮಾಡಿ ಹಾಗೂ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂಥ ವಿಷ್ಣು ಸಹಸ್ರನಾಮ ಬುಕ್ಕವನ್ನು ದಾನವಾಗಿ ನೀಡಿ ಈ ಒಂದು ಪಿತೃಪಕ್ಷದಲ್ಲಿ ತುಂಬ ಅನುಕೂಲತೆ ಆಗುತ್ತೆ. ಹಾಗೂ ಪಿತೃಪಕ್ಷ ಆಗ್ತಾ ಇರೋದರಿಂದ ಬ್ರಾಹ್ಮಣರಿಗೆ ನೀವು ನೂತನ ವಸ್ತ್ರ ಆಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ಹಣ್ಣುಗಳು ಆಗಿರ್ಬೋದು, ಏನು ನಿಮ್ಗೆ ಕೊಡಬೇಕು ಅನಿಸುತ್ತೋ ಅದನ್ನು ಕೊಟ್ಟರೆ ಬ್ರಾಹ್ಮಣರ ಆಶೀರ್ವಾದದೊಂದಿಗೆ ನಿಮಗೆ ಪಿತೃಗಳ ಆಶೀರ್ವಾದವು ಲಭಿಸುವಂಥದ್ದಾಗುತ್ತೆ ಅಂತ ಹೇಳೋದು. ಇದಾಗಿತ್ತು ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.